ಒಂದು ವಿಚಾರ ನಿಮ್ಮ ಹತ್ರ ನಾನು ಇವತ್ತು ತುಂಬ ಸೀರಿಯಸ್ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಅಣ್ಣವರು ನಿಮ್ಮನ್ನೆಲ್ಲರನ್ನೂ ಅಭಿಮಾನಿ ದೇವರುಗಳು ಅಂತ ಕರೆದ್ರು, ದೇವ್ರಿಗೆ ಸೇರಿಸ್ಬಿಟ್ರು. ಸೊ ಅವ್ರು ಹೇಳದಂಥ ಮಾತನ್ನು ಮನಸ್ಸಲ್ಲಿಟ್ಕೊಂಡು ನಾನು ಈ ದೇವರುಗಳ ಮುಂದೆ ಬಂದು ಇಡೀ ಕನ್ನಡ ಇಂಡಸ್ಟ್ರಿಯ ಪರವಾಗಿ ಭಿಕ್ಷೆ ಬೇಡೋದಕ್ಕೆ ಬಂದಿದ್ದೀನಿ. ಲಿಟ್ರಲಿ ಹೇಳ್ತಾ ಇದ್ದೀನಿ, ಕನ್ನಡ ಇಂಡಸ್ಟ್ರಿಯ ಪರವಾಗಿ ಭಿಕ್ಷೆ ಬೇಡೋದಕ್ಕೆ ಬಂದಿದ್ದೀನಿ. ಯಾಕಂದರೆ ಕನ್ನಡ ಸಿನಿಮಾ ಮಾಡಿ ಹೆಸರು ಮಾಡಿ ಸಾಧನೆ ಮಾಡಿದವ್ರಿಗೆ ಈ ವೇದಿಕೆಯಲ್ಲಿ ಒಂದು ಸನ್ಮಾನ ಆಗುತ್ತೆ. ಆದರೆ ಎಷ್ಟೋ ಜನ ಪಾಪ ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ, ಜನ ಬಂದು ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ. ಮೊಬೈಲಲ್ಲಿ ನೋಡ್ಕೋತೀವಿ, ಪೈರೇಟೆಡ್ ವರ್ಷನ್ ನೋಡ್ಕೋತೀವಿ, OTTಲಿ ನೋಡ್ತೀವಿ ಅಂತ ಕಾಯ್ತಾರೆ. ಆದರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ನಿಮ್ಮ ಸಪೋರ್ಟು. ಇಲ್ಲಿಗೆ ಇನ್ನೊಂದು 2-3 ವರ್ಷ ಹೋದರೆ ಪ್ರಾಬಬ್ಲಿ ಆರ್ಟಿಸ್ಟ್ಗಳೇ ಸಿಗಲ್ವೇನೋ ನಮಗೆ ಸಂಭ್ರಮಿಸೋದಕ್ಕೆ. ಆ ಒಂದು ಪರಿಸ್ಥಿತಿಲಿದೆ. ದಯವಿಟ್ಟು ನಾನು ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಇದೇ ವೇದಿಕೆ ಮೇಲೆ ನಾನು GSTಯನ್ನು ಲಾಂಚ್ ಮಾಡಿದ್ದು ಅನ್ನೋದು ನೆನಪಿದೆ ನನಗೆ. GST ಸಿನಿಮಾ ಒಂದು ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ಬೋದು. ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದ್ರೂ ನಾನು ಹೇಳ್ತೀನಿ, ಒಂದು ನಗು ತರುವಂಥ ಒಂದು ಸಿನಿಮಾ. ರವಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ. ಎಲ್ಲರೂ ಅಷ್ಟು ಶ್ರಮಪಟ್ಟು 4 ವರ್ಷದಿಂದ ಮಾಡಿರುವಂಥ ಸಿನಿಮಾಗೆ ಜನ ಬಂದು ಚಪ್ಪಾಳೆ ತಟ್ಟಿ ವಾವ್ ಸೂಪರ್ ಅಂತ ಅಂದ್ಬಿಟ್ರೆ ಅಷ್ಟೇ ಸಾಕು. ಒಬ್ಬ ಆರ್ಟಿಸ್ಟ್ಗೆ ತನ್ನ ಹಾರ್ಟ್ ಬೀಟ್ ಅಂದರೆ ಚಪ್ಪಾಳೆ. ಯಾವತ್ತು ಆ ಚಪ್ಪಾಳೆ ನಿಂತೋಗುತ್ತೆ ಆರ್ಟಿಸ್ಟ್ ಸತ್ತೋಗ್ತಾನೆ, ಅವತ್ತು ಅವ್ನು ಸತ್ತಂಗೆನೆ. ಸೊ ನಿಮ್ಮ ಚಪ್ಪಾಳೆ ಇಲ್ಲ ಅಂದರೆ ನಾವು ಇರೋದಕ್ಕಾಗಲ್ಲ. ಯಾಕಂದರೆ ನಾವು ಬದುಕಿರೋದೇ ನಿಮ್ಮ ಚಪ್ಪಾಳೆಯಿಂದ. ಇವತ್ತು ನಾನು ಅದಕ್ಕೆ ಹೇಳ್ತಾ ಇರೋದು, ಇಡೀ ಇಂಡಸ್ಟ್ರಿಯ ಪರವಾಗಿ ಬಂದು ಇಲ್ಲಿ ಭಿಕ್ಷೆ ಬಿಡಬೇಕಾಗಿದೆ, ನಮ್ಮ ಸಿನಿಮಾ ಇಂಡಸ್ಟ್ರಿನ ಉಳಿಸಿ ಅಂತ. ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ವಿಚಾರ ನಾನು ಹೇಳ್ತೀನಿ. ಬೇರೆ ಭಾಷೆಗಳು ಬಂದಾಗ ಸಿನಿಮಾ ಮುಗಿಬಿದ್ದು ನೋಡ್ತಾರೆ, ನಾನ್ ಸ್ಟಾಪ್ ಬುಕ್ಕಿಂಗು. ಬಟ್ ಕನ್ನಡ ಸಿನಿಮಾಗೆ ಮಾತ್ರ ಯಾರು ಬರಲ್ಲ. ಯಾಕ್ರಿ ಇದು ಅನ್ಯಾಯ? ಅಂಥ ತಪ್ಪೇನ್ರಿ ಮಾಡಿದ್ವಿ? ಕನ್ನಡದ ಮೇಲೆ ಇರೋ ಅಭಿಮಾನ ನಾವು ಕನ್ನಡಿಗರಿಗಲ್ದೆ ಇನ್ನು ಯಾರಿಗಿರೋದಕ್ಕೆ ಸಾಧ್ಯ? ಕನ್ನಡಿಗರು ರಾಜ್ಯೋತ್ಸವ ಬಂದಾಗ ಬಾವುಟ ಆರಿಸಿದ್ದೇನೋ, ಸ್ವೀಟ್ ಹಂಚಿದ್ದೇನೋ, ಅಷ್ಟೇನಾ ಕನ್ನಡ? ಅಷ್ಟೇನಾ? ಇವತ್ತು ಯಾವ್ದು ಹಿಂದಿ ಪಿಕ್ಚರ್ ಆಗಿದೆ, ಯಾವ ತಮಿಳು ಪಿಕ್ಚರ್ ಆಗಿದೆ, ಯಾವ ತೆಲುಗು ಪಿಕ್ಚರ್ ಆಗಿದೆ, ಯಾವ ಇಂಗ್ಲೀಷ್ ಪಿಕ್ಚರ್ ಬಂದಿದೆ, ನಡಿ ಹೋಗೋಣ ಫುಲ್ ಫ್ಯಾಮಿಲಿ. ಕನ್ನಡ ಪಿಕ್ಚರ್ಗೆ ಯಾಕೆ ಬರಲ್ಲ? ಇದು ನನ್ನ ಕಳಕಳಿಯ ಪ್ರಾರ್ಥನೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಉಳಿಬೇಕು. ಪ್ರತಿಯೊಂದು ಸಿನಿಮಾಗೂ ಒಳ್ಳೆಯದು ಕೆಟ್ಟದು, ಚೆನ್ನಾಗಿಲ್ಲ, ವಿಮರ್ಶೆ ಬೇರೆ. ಆದರೆ ನಿಮಗೂ ಮನಸ್ಸಾಕ್ಷಿ ಅನ್ನೋದಿದೆ. ನಿಮ್ಗೆ ಇಷ್ಟ ಆಗಿದ್ದು ಬೇರೆಯವ್ರಿಗೆ ಇಷ್ಟ ಆಗದಿರ್ಬೋದು, ಬೇರೆಯವ್ರಿಗೆ ಇಷ್ಟ ಆಗದಿರೋದು ನಿಮ್ಗೆ ಇಷ್ಟ ಆಗ್ಬೋದು. ನೀವು ಹೋಗಿ ನೋಡಿ, ನಿಮ್ಮ ರುಚಿ. ಒಬ್ರಿಗೆ ಚಿತ್ರಾನ್ನ ಇಷ್ಟ ಆದರೆ ಇನ್ನೊಬ್ರಿಗೆ ಪುಳಿಯೋಗರೆ ಇಷ್ಟ ಆಗುತ್ತೆ ಅಲ್ವಾ ಸರ್? ಹಂಗಂದ್ಬಿಟ್ಟು ನಾನು ತಿಂದಿರೋ ಚಿತ್ರಾನ್ನ ನಿನಗೆ ಇಷ್ಟನೇ ಆಗಬಾರ್ದು ಅಂತ ಹೇಳೋದು ತಪ್ಪು. ನಮಗೆ ನಾವೇ ನೆಗೆಟಿವ್ ಮಾಡ್ಕೊಳ್ಳೋದು ತಪ್ಪು. ಈ ವೇದಿಕೆನ ನಾನು ಆಗಲೇ ಹೇಳಿದೆವು, ಈ ವೇದಿಕೆನ ನಾನು ಉಪಯೋಗಿಸ್ಕೊತಾ ಇರೋದು ಕನ್ನಡದ ಬಗ್ಗೆ ನಿಮ್ಮ ಅಭಿಮಾನ ಹೆಚ್ಚಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಸೀರಿಯಸ್ ಆಗಿ ಮಾತಾಡಬಾರ್ದು. ಬಟ್ ನನ್ನ ಕನ್ಸನ್ ಏನು ಅಂದರೆ, ಇವಾಗ ನಮ್ಮ ಕನ್ನಡಿಗರು ಕನ್ನಡದ ಒಂದು ಪ್ರೀತಿಯನ್ನು ಸಿನಿಮಾ ಮೇಲೆ ತೋರಿಸದೆ ಹೋದರೆ ನಿಜವಾಗ್ಲೂ 2 ವರ್ಷಕ್ಕೆ ಸಿನಿಮಾ ಆಗುತ್ತೋ ಇಲ್ವೋ ಅನ್ನೋವಂಥ ಒಂದು ಆತಂಕದಲ್ಲಿದೆ. ದಯವಿಟ್ಟು ಇವಾಗ ಬರ್ತಾ ಇರುವಂಥ ಸಿನಿಮಾಗಳು, ಮುಂದೆ ಬರುವಂಥ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಈ ಕರುನಾಡ ಸಂಭ್ರಮ ಏನಾಗಿದೆ, ಕನ್ನಡ ಸಿನಿಮಾದ ಸಂಭ್ರಮ ಆಗಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ. ನಾನು ಇದೇ ಏರಿಯಾಲೇ ಓಡಾಡ್ಕೊಂಡು, ಇಲ್ಲೇ ನಮ್ಮ ರಿಲೇಟಿವ್ಸ್ ಮನೆ ಎಲ್ಲ ಇರೋದು ಇದೇ ದಾರಿಲಿ, ಈ ಗ್ರೌಂಡಲ್ಲಿ ನನ್ನ ಬಾಲ್ಯನ ಕಳೆದಿದ್ದೀನಿ. ನಾನು ಇದೇ ಏರಿಯಾದವನು, ಕತ್ರಗುಪ್ಪೆಯಲ್ಲೇ ಇರೋನು. ನಾನು 30-32 ವರ್ಷದಿಂದ ಕತ್ರಗುಪ್ಪೆಯಲ್ಲಿರೋನು. ಆದರೂ ಇವತ್ತು ಈ ಒಂದು ಮಾತು ನಾನು ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈಗಲೂ ಒಂದು ಬಾಹುಬಲಿ ಸಿನಿಮಾ ಬಂತು ಅಂದರೆ ಅದ್ರ ಮುಂದೆ ಒಂದು ಕನ್ನಡ ಸಿನಿಮಾ ರಂಗಿತರಂಗನ ಗೆಲ್ಸಿದ್ದು ನಾವು ಕನ್ನಡಿಗರೇ. ಯಾವುದೇ ಒಂದು ಸಮಸ್ಯೆ ಬಂದಾಗ ದೊಡ್ಡ ಹಿಟ್ ಕೊಟ್ಟಿರೋದು ನಮ್ಮ ಕನ್ನಡಿಗರೇ. ಇವತ್ತು ಬೇರೆ ಭಾಷೆಗಳ ಮಧ್ಯೆ ಕಳೆದೋಗ್ತಾ ಇದ್ದೀವಿ. ಬೇರೆ ಭಾಷೆಗಳ ಮಧ್ಯೆ ನಮ್ಮ ಕನ್ನಡ ಸಿನಿಮಾಗಳ ಹಂಗೆ ತುಳ್ದಂಗೆ ಆಗ್ತಾ ಇದೆ. ದಯವಿಟ್ಟು ಬನ್ನಿ. ನಾವು ಆರ್ಟಿಸ್ಟ್ಗಳು ಹೆಂಗೋ ಅಂದ್ರಿ ಬೀದಿ ನಾಟಕ ಮಾಡಾದ್ರೂ ನಾವು ಬದುಕ್ತೀವಿ. ಯಾವತ್ತೂ ನಾವು ಹಚ್ಚಿರೋ ಬಣ್ಣ ಇದೆಯಲ್ಲ, ನಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ. ಅದು ನಮ್ಮ ರಕ್ತದಲ್ಲಿ ಚರ್ಮದಿಂದ ಹೋಗಿ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಬಣ್ಣ. ಸುಮ್ಮನೆ ಮನೇಲಿ ಕೂತಿರೋ ಕೆಲಸ ಇಲ್ಲ ಅಂದ್ರೂ ಬಣ್ಣ ಹಚ್ಕೋಬೇಕಾಗ ಅಂತ ಅನ್ಸುತ್ತೆ. ಅದು ಬಣ್ಣದ ಶಕ್ತಿ. ಆ ಬಣ್ಣ ನಮ್ಮನ್ನು ಹೆಂಗೋ ಒಂದು ಕಾಪಾಡುತ್ತೆ. ನಾನು ಕೇಳ್ತಾ ಇರೋದು, ಕನ್ನಡ ಸಿನಿಮಾ ಕಾಪಾಡಬೇಕು. ಪ್ಲೀಸ್, ನಿಮ್ಮನ್ನು ಕೈ ಮುಗಿದು ಬೆಳ್ಕೊತಾ ಇದ್ದೀನಿ, ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಬೇರೆ ಸಿನಿಮಾಗಳ ಬಗ್ಗೆ ಅಭಿಮಾನ ಇರೋ ತಪ್ಪು ಅಂತ ನಾನು ಯಾವುದೂ ಹೇಳಲ್ಲ. ಆದರೆ ಮೊದಲನೇದಾಗಿ ಬರಬೇಕಾಗಿರೋದು ಕನ್ನಡ. ನನ್ನ ಜೀವನ ನಡೀತಾ ಇರೋದು ಕನ್ನಡ. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಿರೋದು ಕಾರಣ ಕನ್ನಡ. ನನ್ನ ಕಾರ್ ಡೀಸೆಲ್ ಹಾಕ್ಸ್ತಾ ಇದ್ದೀನಿ, ನಾನು ಒಂದು ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ, ಒಂದು ಕಾರ್ ಇದೆ, ನಮ್ಮಮ್ಮ ನೆಮ್ಮದಿಯಾಗಿ ಊಟ ಮಾಡ್ತಾರೆ ಅಂದರೆ ಅದಕ್ಕೆ ಕೇವಲ ಕಾರಣ ಕನ್ನಡ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಕನ್ನಡ ಸಿನಿಮಾ ಉಳಿಸೋದು ನಿಮ್ಮ ಜವಾಬ್ದಾರಿ. ಕನ್ನಡಕ್ಕೆ ಸಿನಿಮಾ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ, ಅದನ್ನು ಉಳಿಸೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ. ನೀವೇ ನೋಡಿರ್ತೀರ, ಹಲವಾರು ಜನ ಸಿನಿಮಾ ಮಾಡಿಬಿಟ್ಟು ವಿಡಿಯೋ ಮಾಡಿ ಕಣ್ಣಲ್ಲಿ ನೀರು ಹಾಕೋತಾ ಇದ್ದಾರೆ. ಆರ್ಟಿಸ್ಟ್ಗಳ ಪರಿಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದೆ.
ಬೇಡ್ಕೋಬೇಕಾಗಿದೆ, ಬನ್ನಿ ಸಿನಿಮಾ ನೋಡಿ, ಬನ್ನಿ ಸಿನಿಮಾ ನೋಡಿ ಅಂತ. ಇನ್ನು ಕೆಟ್ಟ ದರಿದ್ರ ಕಲ್ಚರ್ ಒಂದು ಶುರು ಆಗಿದೆ. ಟಿಕೆಟ್ ಕೌಂಟ್ರ್ ಹತ್ರ ಆಚೆ ನಿಂತ್ಕೊಂಡ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗೋಗಿ ಅಂದ್ರೆ, ಇರಿ ಸರ್ ಇನ್ನೊಂದು 10 ನಿಮಿಷ ಆದರೆ ಅವರೇ ಫ್ರೀಯಾಗಿ ಕೊಡ್ತಾರೆ ಅಂತಾರೆ. ಈ ಥರ ಆಗಿದೆ. ಇದು ನಾವು ಕೊಡ್ತಾ ಇರೋದ ಕನ್ನಡಕ್ಕೆ ಕೊಡ್ತಾ ಇರೋ ಮರ್ಯಾದಿನ ಇದು? ಸಿನಿಮಾ ಮಾಡಿ, ಪ್ರಚಾರ ಮಾಡಿ, ನಿಮ್ಮವರೆಗೂ ತಲುಪಿಸಿ, ಸಾಂಗ್ಗಳು ಮಾಡಿ, 3 ತಿಂಗಳು 4 ತಿಂಗಳು ಶೂಟಿಂಗ್ಗಳು ಮಾಡಿ, ಎಲ್ಲ ಮಾಡಿದ್ಮೇಲೆ ಟಿಕೆಟು ನೀವೇ ಕೊಡಿ, ನೀವೇ ಕರೆದುಬಿಟ್ಟು ನಮ್ಮನ್ನು ಪಿಕ್ಚರ್ ನೋಡಿ ಅಂತಂದ್ರೆ ಯಾವ ಲೆಕ್ಕ ಸ್ವಾಮಿ ಇದು? ನಿಮಗೆ ಸರಿ ಅನ್ಸುತ್ತಾ ಹೇಳಿ? ನಿಜವಾಗ್ಲೂ ಸರಿ ಅನ್ಸುತ್ತಾ? ನೀವು ನೋಡಿರ್ಬೋದು ಟಿ ವಿಲಿ, ನಾನಾಗಿರ್ಬೋದು, ನನಗಿಂತ ಅದ್ಭುತವಾದಂಥ ಕಲಾವಿದ ರವಿ ನಿಮ್ಮನ್ನು ಎಷ್ಟೋ ವರ್ಷ ನಗಿಸಿದ್ದಾನೆ. ಆದರೆ ನಾವಿಬ್ಬರು ಮಾತಾಡ್ಕೋಬೇಕಾದ್ರೆ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ನೀರಿರುತ್ತೆ. ನಾವು ಫೋನಲ್ಲಿ ಮಾತಾಡ್ಕೋಬೋದು, ಏನೋ ಹಿಂಗೆ ಆಗೋಗಿದೆ ಇಂಡಸ್ಟ್ರಿ, ಏನೋ ಮಾಡೋದು ಈಗ, ನೆಕ್ಸ್ಟ್ ಏನೋ ಮಾಡೋದು. ನಾನು ಅವ್ನಿಗೆ ಹೇಳ್ತಾ ಇರ್ತೀನಿ, ತಲೆ ಕೆಡ್ಸ್ಕೊಬೇಡ, ಏನಾದರೂ ಮಾಡೋಣ. ನಮ್ಮ ಅಮ್ಮನಿಗೆ ಹೇಳಿದೆ, ನಮ್ಮ ಅಪ್ಪನ ಕಳ್ಕೊಂಡಾಗ ನಮ್ಮ ಅಮ್ಮನಿಗೆ ಹೇಳಿ, ನಮ್ಮಮ್ಮ ನಾನು ಹೋಗ್ಬಿಡ್ತೀನಿ ಅಂದರು. ನಾನು ಯಾರಿಗೋಸ್ಕರ ಬದುಕಲಿ? ನನ್ನ ರಟ್ಟೆಲ್ಲಿ ಬಲ ಇರೋವರೆಗಾದರೂ ಕೂಲಿ ಮಾಡಿದ್ರು ನಿನ್ನ ಕಾಪಾಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದೆ. ಇವತ್ತಿಗೂ ನಾನು ಅದನ್ನು ಹೇಳ್ತೀನಿ. ಆದರೆ ನಮ್ಮ ರಟ್ಟೆಯಲ್ಲಿ ಬಲ ಇರಬೇಕು ಅಂದರೆ ಕನ್ನಡ ಬದುಕಬೇಕು ರೀ. ಕನ್ನಡನ ಉಳಿಸ್ರಿ, ಕನ್ನಡನ ಉಳಿಸ್ರಿ, ಕನ್ನಡನ ಉಳಿಸ್ರಿ, ದಯವಿಟ್ಟು ಕನ್ನಡನ ಉಳಿಸ್ರಿ ಪ್ಲೀಸ್. ಎಲ್ಲರೂ ಎಫರ್ಟ್ಸ್ ಹಾಕಿ ಹೋಗಿ ಕನ್ನಡ ಸಿನಿಮಾ ನೋಡಿ. ಆಮೇಲೆ ನಿಮ್ಗೆ ಇವಾಗ ಗೊತ್ತಿರೋ ಹಾಗೆ ಇವಾಗಿರುವಂಥ ಒಂದು ಥಿಯೇಟರ್ ಸೆಟಪ್ ಹೆಂಗೆ ಗೊತ್ತಾ? 2 ದಿನ ತೆಗೆದಾಕ್ಬಿಡ್ತಾರೆ, 2 ದಿನ. ಅಂಥದ್ರಲ್ಲಿ ಇವಾಗ GST ಇಂಥ ಅದ್ಭುತವಾದಂಥ ಕಲಾವಿದರೆಲ್ಲ ಸೇರ್ಕೊಂಡು ಮಾಡಿರೋದಕ್ಕೆ ನನ್ನಿಂದ ಅಲ್ಲ, ಅದು ಇವ್ರುಗಳಿಂದ ಆಗಿರೋದು. ನಾನು ಡೈರೆಕ್ಟರ್ ಆಗಿರ್ಬೋದು, ಇವ್ರುಗಳು ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಆ GST ಸಿನಿಮಾ ಇವತ್ತು 3ನೇ ವಾರಕ್ಕೆ ಬಂದಿದೆ. ಎಲ್ಲಾದರೂ ಕೇಳಿದ್ರ ಇತ್ತೀಚಿನ ದಿನಗಳಲ್ಲಿ 3 ವಾರ ಕನ್ನಡ ಸಿನಿಮಾ ಓಡಿದೆ ಅನ್ನೋದು? 3 ವಾರ ಓಡೋದು ಅಂದರೆ ಅದು 100 ದಿನ ಕ್ರಾಸ್ ಆದಂಗೆ. ಅಷ್ಟು ಆಶೀರ್ವಾದ ಮಾಡಿದ್ದೀರಾ. ದಯವಿಟ್ಟು ಬನ್ನಿ, ಬೇರೆ ಸಿನಿಮಾಗಳ ಜೊತೆ ನಮ್ಮ ಕನ್ನಡನ ಸಂಭ್ರಮಿಸಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಎಲ್ಲ ಕನ್ನಡ ಸಿನಿಮಾಗಳಿಗೆ ನೀವು ಹೋಗಬೇಕು, ನೋಡಬೇಕು, ಬೆಳೆಸಬೇಕು.